सभी दर्शकों को सप्रेम नमस्कार। 10वीं कक्षा तृतीय भाषा हिंदी पुनर्मनन कार्यक्रम में आज हम पूरक वाचन इस विषय के बारे में जानकारी हासिल करेंगे। घटक का विषय शनि सबसे सुंदर ग्रह। प्रीतिಯ ಮಕ್ಕಳೇ, 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ಪುನರಾವರ್ತನೆಯ ಕಾರ್ಯಕ್ರಮದಲ್ಲಿ ಇಂದು ನಾವು ಶನಿ ಸಬ್ಸೆ ಸುಂದರ ಗ್ರಹ ಎನ್ನುವಂಥ ನಾನ್ ಡೀಟೇಲ್ ಟೆಕ್ಸ್ಟ್ ಇದರ ಬಗ್ಗೆ ಅಧ್ಯಯನವನ್ನು ಮಾಡೋಣವಂತೆ. ಈಗ ನಾವು ನೇರವಾಗಿ ಪ್ರಶ್ನೋತ್ತರಗಳ ಕಡೆಗೆ ಗಮನ ಹರಿಸೋಣ. ಬಲಭಾಗದಲ್ಲಿ ಪೆಟ್ಟಿಗೆಯಲ್ಲಿ ಕೆಲವು ಶಬ್ದಗಳು ಹಾಗೂ ಅದರ ಅರ್ಥಗಳನ್ನು ಕೊಟ್ಟಿದೆ ಮಕ್ಕಳೇ. ಅವುಗಳನ್ನು ನೀವು ಓದ್ಕೊಂಡ್ರೆ ಪ್ರಶ್ನೋತ್ತರಗಳನ್ನು ನಾವು ಸುಲಭವಾಗಿ ಕಲ್ತ್ಕೊಳ್ಬೋದು. ಸೌರಮಂಡಲ ಕಾ ಸಬ್ಸೆ ಬಡಾ ಗ್ರಹ, ಸೌರವ್ಯೂಹದ ಎಲ್ಲಕ್ಕಿಂತ ದೊಡ್ಡ ಗ್ರಹ ಕೌನ್ಸಾ ಹೈ, ಯಾವುದು? ಶನಿ ಕಾ ಸ್ಥಾನ ಕ್ಯಾ ಹೈ, ಇದರಲ್ಲಿ ಶನಿ ಗ್ರಹದ ಸ್ಥಾನ ಏನು? ಸೌರಮಂಡಲ ಕಾ ಸಬ್ಸೆ ಬಡಾ ಗ್ರಹ ಬೃಹಸ್ಪತಿ ಹೈ, ಸೌರವ್ಯೂಹದ ಎಲ್ಲಕ್ಕಿಂತ ದೊಡ್ಡ ಗ್ರಹ ಗುರುಗ್ರಹವಾಗಿದೆ. ಎರಡನೆಯ ಗ್ರಹ ಶನಿ ಗ್ರಹ. ಶನಿ ಕೋ ಶನೈಶ್ಚರ ಕ್ಯೋ ಕಹಾ ಜಾತಾ ಹೈ, ಶನಿಯನ್ನು ಶನೈಶ್ಚರ ಎಂದು ಏಕೆ ಕರೆಯಲಾಗುತ್ತದೆ? ಶನಿ ಅತ್ಯಂತ ಮಂದಗತಿ ಸೆ, ಶನಿಯು ಅತ್ಯಂತ ಮಂದಗತಿಯಲ್ಲಿ ಸೂರ್ಯ ಕಾ ಏಕ್ ಚಕ್ಕರ್ ಲಗಾತಾ ಹೈ, ಸೂರ್ಯನ ಒಂದು ಸುತ್ತು ಬರುತ್ತಾನೆ. ಆಕಾಶಕ್ಕೆ ಗೋಲ್ ಪರ್, ಆಕಾಶದ ಗೋಳದಲ್ಲಿ ಯಹ ಗ್ರಹ, ಈ ಗ್ರಹವು ಬಹು ಧೀಮಿ ಗತಿ ಸೆ, ಬಹಳ ಕಡಿಮೆ ವೇಗದಲ್ಲಿ ಚಲ್ತಾ ದಿಖಾಯಿ ದೇತಾ ಹೈ, ಚಲಿಸುವುದು ಕಂಡುಬರುತ್ತದೆ. ಇಸ್ಲಿಯೇ ಇದಕ್ಕಾಗಿ ಶನಿ ಕೋ ಶನೈಶ್ಚರ ಕಹಾ ಜಾತಾ ಹೈ, ಶನಿಯನ್ನು ಶನೈಶ್ಚರ ಎಂದು ಕರೆಯಲಾಗುತ್ತದೆ. ಶನೈಶ್ಚರ ಕಾ ಅರ್ಥ ಕ್ಯಾ ಹೈ, ಶನಿ ಕಿಸ್ಕಾ ಪುತ್ರ ಹೈ, ಶನೈಶ್ಚರ ಶಬ್ದದ ಅರ್ಥವೇನು? ಶನಿ ಯಾರ ಮಗ? ಶನೈಶ್ಚರ ಕಾ ಅರ್ಥ ಹೈ ಧೀಮಿ ಗತಿ ಸೆ ಚಲನೆ ವಾಲಾ, ಶನೈಶ್ಚರ ಶಬ್ದದ ಅರ್ಥ ಮಂದಗತಿಯಲ್ಲಿ ಚಲಿಸುವವನು. ಶನಿ ಸೂರ್ಯ ಕಾ ಪುತ್ರ ಹೈ, ಶನಿಯು ಸೂರ್ಯದೇವನ ಮಗ. ಶನಿ ಕಾ ನಿರ್ಮಾಣ ಕಿಸ್ ಪ್ರಕಾರ ಹುವಾ, ಶನಿಯ ನಿರ್ಮಾಣವು ಯಾವ ರೀತಿಯಲ್ಲಿ ಆಯಿತು? ಶನಿ ಕಾ ನಿರ್ಮಾಣ हाइड्रोजन, हीलियम, मीथेन तथा यमोनिया गैसों से हुआ. ಶನಿಯ ನಿರ್ಮಾಣವು ಹೈಡ್ರೋಜನ್, ಹೀಲಿಯಂ, ಮೀಥೇನ್ ಹಾಗೂ ಯಮೋನಿಯಾ ಅನಿಲಗಳಿಂದ ಆಗಿದೆ. ಶನಿ ಸೌರಮಂಡಲ ಕಾ ಸಬ್ಸೆ ಸುಂದರ ಗ್ರಹ ಕೈಸೆ, ಶನಿಯು ಸೌರವ್ಯೂಹದ ಎಲ್ಲಕ್ಕಿಂತ ಸುಂದರವಾದ ಗ್ರಹ ಹೇಗೆ? ಶನಿ ಕೆ ಚಾರೋ ಓರ್ ವಲಯ ದಿಖಾಯಿ ದೇತೆ ಹೈ, ಶನಿಯ ನಾಲ್ಕು ಕಡೆ ಉಂಗುರಾವಸ್ಥೆಯು ಕಂಡುಬರುತ್ತದೆ. ಪ್ರಕೃತಿನೇ ಇಸ್ ಗ್ರಹಕ್ಕೆ ಗಲೆ ಮೇ, ಪ್ರಕೃತಿಯು ಈ ಗ್ರಹದ ಕೊರಳಿನಲ್ಲಿ ಖೂಬ್ಸೂರತ್ ಹಾರ್ ಡಾಲ್ ದಿಯಾ ಹೈ, ಸುಂದರವಾದ ಹಾರವನ್ನು ಹಾಕಿದೆ. ಯಹ ಇದು ಪ್ರಕೃತಿ ಕಾ ಸಬ್ಸೆ ಸುಂದರ ಗ್ರಹ ಹೈ, ಪ್ರಕೃತಿಯ ಎಲ್ಲಕ್ಕಿಂತ ಸುಂದರವಾದ ಗ್ರಹವಾಗಿದೆ. ಶನಿ ಕೋ ठंडा ಗ್ರಹ ಕ್ಯೋ ಕಹಾ ಜಾತಾ ಹೈ, ಶನಿಯನ್ನು ತಂಪು ಗ್ರಹ ಎಂದು ಏಕೆ ಕರೆಯಲಾಗುತ್ತದೆ? ಶನಿ ಗ್ರಹ ಸೂರ್ಯ ಸೆ ಅಧಿಕ್ ದೂರ ಹೈ, ಶನಿ ಗ್ರಹವು ಸೂರ್ಯನಿಂದ ಬಹಳ ದೂರದಲ್ಲಿದೆ. ಬಹುತ್ ಕಮ್ ಸೂರ್ಯ ತಾಪ್ ಉಸ್ ಗ್ರಹ ತಕ್ ಪಹುಂಚ್ತಾ ಹೈ, ಬಹಳ ಕಡಿಮೆ ಸೂರ್ಯ ತಾಪವು ಆ ಗ್ರಹದವರೆಗೂ ತಲುಪುತ್ತದೆ. ಇಸ್ಲಿಯೇ ಇದಕ್ಕಾಗಿ ಶನಿಕೆ ವಾಯುಮಂಡಲ ಕಾ ತಾಪಮಾನ, ಶನಿಯ ವಾತಾವರಣದ ತಾಪಮಾನವು ಶೂನ್ಯಕ್ಕೆ ನೀಚೆ, ಸೊನ್ನೆಗಿಂತ ಕೆಳಗೆ -150 ಡಿಗ್ರಿಗೆ ಆಸ್ಪಾಸ್ ರಹತಾ ಹೈ, -150 ಡಿಗ್ರಿಯ ಅಕ್ಕಪಕ್ಕದಲ್ಲಿ ಇರುತ್ತದೆ. ಶನಿ ಏಕ್ ಅತ್ಯಂತ ठंडा ಗ್ರಹ ಹೈ, ಶನಿಯು ಒಂದು ಅತ್ಯಂತ ತಂಪನೆಯ ಗ್ರಹ. ಶನಿ ಕೆ ಉಪಗ್ರಹೋं के बारे में लिखिए, ಶನಿಯ ಉಪಗ್ರಹಗಳ ಬಗ್ಗೆ ಬರೆಯಿರಿ. ಶನಿ ಕೆ 17 से अधिक ಉಪಗ್ರಹ हो सकते हैं, ಶನಿಗೆ 17ಕ್ಕೂ ಹೆಚ್ಚು ಉಪಗ್ರಹಗಳು ಇರಬಹುದು. ಶನಿ ಕಾ ಸಬ್ಸೆ ಬಡಾ ಚಂದ್ರ, ಶನಿಯ ಎಲ್ಲಕ್ಕಿಂತ ದೊಡ್ಡ ಉಪಗ್ರಹ ಟೈಟನ್, ಟೈಟನ್ ಎಂಬುದು. ಯಹ ಸೌರವ್ಯೂಹ ಕಾ ಸಬ್ಸೆ ದಿಲ್ಚಸ್ಪಿ ಉಪಗ್ರಹ ಹೈ, ಇದು ಸೌರವ್ಯೂಹದ ಎಲ್ಲಕ್ಕಿಂತಲೂ
ಆಸಕ್ತಿದಾಯಕ ಉಪಗ್ರಹವಾಗಿದೆ. जिसके सतह पर ಅದರ ಮೇಲ್ಮೈ ಮೇಲೆ ಅಂತರಿಕ್ಷ ಯಾನ್ ಕೋ ಉತಾರಾ ಜಾ ಸಕ್ತಾ ಹೈ, ವ್ಯೋಮನೌಕೆಯನ್ನು ಇಳಿಸಬಹುದು. ಈಗ ಮಕ್ಕಳೇ ಪೂರಕ ವಾಚನ ಸತ್ಯ ಕಿ ಮಹಿಮಾ. ಸತ್ಯ ಕ್ಯಾ ಹೋತಾ ಹೈ, ಉಸ್ಕಾ ಸ್ವರೂಪ್ ಕ್ಯಾ ಹೈ. ಸತ್ಯ ಎಂದರೇನು, ಅದರ ಸ್ವರೂಪ ಹೇಗಿರುತ್ತದೆ. ಜೋ ಕುಚ್ ಬಿ ಅಪ್ನಿ ಆಂಖೋं से देखा, ಏನನ್ನ ನಾವು ಕಣ್ಣಾರೆ ನೋಡಿದೆವೋ, ಬಿನಾ ನಮಕ್ ಮಿರ್ಚ್ ಲಗಾಯೇ ಬೋಲ್ ದಿಯಾ, ಅದಕ್ಕೆ ಉಪ್ಪು ಮೆಣಸು ಬೆರೆಸದೆಯೇ ಹೇಳಿದರೆ ಯಹಿ ತೋ ಸತ್ಯ ಹೈ, ಅದೇ ಸತ್ಯ. ಸತ್ಯ ದೃಷ್ಟಿ ಕಾ ಪ್ರತಿಬಿಂಬ ಹೈ, ಸತ್ಯವು ದೃಷ್ಟಿಯ ಪ್ರತಿಬಿಂಬವಾಗಿದೆ. ಜ್ಞಾನ ಕಿ ಪ್ರತಿಲಿಪಿ ಹೈ, ಜ್ಞಾನದ ಪ್ರತಿಲಿಪಿಯಾಗಿದೆ, ಅಂದರೆ ಜೆರಾಕ್ಸ್ ಕಾಪಿಯಾಗಿದೆ. ಆತ್ಮ ಕಿ ವಾಣಿ ಹೈ, ಆತ್ಮದ ವಾಣಿಯಾಗಿದೆ. झूठ बोलने वालों की हालत कैसी होती है, ಸುಳ್ಳು ಹೇಳುವವರ ಸ್ಥಿತಿ ಹೇಗಿರುತ್ತದೆ. ಅಥವಾ झूठ का सहारा लेते हैं तो क्या क्या सहना पड़ता है, ಸುಳ್ಳಿನ ಆಸರೆಯನ್ನು ಪಡೆದರೆ ಏನೇನನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. एक झूठ को साबित करने के लिए, ಒಂದು ಸುಳ್ಳನ್ನು ಸಾಬೀತು ಮಾಡುವುದಕ್ಕಾಗಿ ಹಜಾರೋ झूठ बोलने पड़ते हैं, ಸಾವಿರಾರು ಸುಳ್ಳುಗಳನ್ನು ಹೇಳಬೇಕಾಗುತ್ತದೆ. ಮುಖ ಕಾಲಾ ಕರ್ನಾ ಪಡ್ತಾ ಹೈ, ಮುಖವು ಕಪ್ಪಾಗುತ್ತದೆ. ವ್ಯಕ್ತಿತ್ವ ಕುಂಠಿತ ಹೋತಾ ಹೈ, ವ್ಯಕ್ತಿತ್ವವು ಕುಂಠಿತಗೊಳ್ಳುತ್ತದೆ. झूठ बोलने वालों से, ಸುಳ್ಳು ಹೇಳುವವರಿಂದ ಲೋಗೋं का ವಿಶ್ವಾಸ ಉಠ್ ಜಾತಾ ಹೈ, ಜನರ ವಿಶ್ವಾಸವು ಹೊರಟು ಹೋಗುತ್ತದೆ. ಉನ್ಕಿ ಉನ್ನತಿ ಕೆ ದ್ವಾರ, ಅವರ ಪ್ರಗತಿಯ ಮಾರ್ಗಗಳು ಬಂದ್ ಹೋತೆ ಹೈ, ಮುಚ್ಚಿ ಹೋಗುತ್ತವೆ. ಶಾಸ್ತ್ರ में ಸತ್ಯ बोलने की तरीका कैसे समझाया गया है, ಶಾಸ್ತ್ರಗಳಲ್ಲಿ ಸತ್ಯ ಹೇಳುವಂತಹ ರೀತಿಯನ್ನು ಹೇಗೆ ತಿಳಿಸಲಾಗಿದೆ. ಶಾಸ್ತ್ರ में समझाया गया है, ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನಾ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಅರ್ಥಾತ್ ಅರ್ಥವೇನೆಂದರೆ ಸಚ್ ಬೋಲೋ, ಸತ್ಯವನ್ನೇ ನುಡಿಯಿರಿ. ಜೋ ದೂಸರೋं को ಪ್ರಿಯ ಲಗೆ, ಅದು ಬೇರೆಯವರಿಗೆ ಪ್ರಿಯವನ್ನುಂಟು ಮಾಡಲಿ. ಅಪ್ರಿಯ ಸತ್ಯ ಮತ್ ಬೋಲೋ, ಅಪ್ರಿಯವಾದಂತಹ ಸತ್ಯವನ್ನು ನುಡಿಯಬೇಡಿ. ಸಂಸಾರಕ್ಕೆ ಮಹಾನ್ ವ್ಯಕ್ತಿಯೋನೆ, ಪ್ರಪಂಚದಲ್ಲಿ ಮಹಾನ್ ವ್ಯಕ್ತಿಗಳು ಸತ್ಯ ಕಾ ಸಹಾರಾ ಲಿಯಾ, ಸತ್ಯದ ಆಸರೆಯನ್ನು ಪಡೆದಿದ್ದಾರೆ. ಸೋದಾಹರಣೆ ಸಮझाइए, ಇದನ್ನು ಉದಾಹರಣೆಯೊಂದಿಗೆ ವಿವರಿಸಿ. ರಾಜ ಹರಿಶ್ಚಂದ್ರ ಕೋ ಸತ್ಯಕ್ಕೆ ಮಾರ್ಗ ಪರ್ ಚಲ್ತೆ, ರಾಜ ಹರಿಶ್ಚಂದ್ರನು ಸತ್ಯದ ಮಾರ್ಗದಲ್ಲಿ ನಡೆಯುತ್ತಾ ಅನೇಕ ಕಠಿನಾಯಿಯೋं का सामना करना पड़ा, ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗಿ ಬಂತು. ಲೇಕಿನ್ ಆದರೂ ಉನ್ಕಿ ಕೀರ್ತಿ, ಅವರ ಕೀರ್ತಿಯು ಆಜ್ ಭಿ, ಇಂದೂ ಕೂಡ ಸೂರಜ್ ಕಿ ರೋಶನಿ ಸೆ, ಸೂರ್ಯನ ಕಿರಣಗಳಿಗಿಂತ ಕಮ್ ಪ್ರಕಾಶಮಾನ್ ನಹಿ, ಕಡಿಮೆ ಹೊಳೆಪೇನಿಲ್ಲ. ರಾಜ ದಶರಥನು ಸತ್ಯವಚನ ನಿಭಾನೆ ಕೆ ಲಿಯೆ, ಸತ್ಯವಚನವನ್ನು ಪಾಲಿಸುವುದಕ್ಕಾಗಿ ಅಪ್ನೆ ಪ್ರಾಣ ತ್ಯಾಗ ದಿಯೆ, ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ. ಗಾಂಧೀಜಿಯವರು ಸತ್ಯ ಕಿ ಶಕ್ತಿ ಸೆ, ಸತ್ಯದ ಶಕ್ತಿಯಿಂದ ಅಂಗ್ರೇಜಿ ಶಾಸನ ಕೋ ಜಗ್ಜೋರ್ ಕರ್ ದಿಯಾ, ಬ್ರಿಟಿಷ್ ಅಧಿಕಾರವನ್ನು ಮಣಿಸಿದರು. महात्मा गांधी का सत्य की शक्ति के बारे में क्या कथन है, ಮಹಾತ್ಮ ಗಾಂಧೀಜಿಯವರು ಸತ್ಯದ ಶಕ್ತಿಯ ಬಗ್ಗೆ ಏನನ್ನು ಹೇಳುತ್ತಾರೆ. ಸತ್ಯ ಏಕ್ ವಿಶಾಲ ವೃಕ್ಷ ಹೈ, ಸತ್ಯವು ಒಂದು ವಿಶಾಲವಾದ ಮರವಿದ್ದಂತೆ. ಉಸ್ಕಾ ಜಿತನಾ ಆದರ್ ಕಿಯಾ ಜಾತಾ ಹೈ, ಅದನ್ನು ಎಷ್ಟು ಗೌರವಿಸಲಾಗುತ್ತದೆಯೋ ಉತನೇ ಹಿ ಫಲ್ ಉಸ್ಮೇ ಲಗ್ತೆ ಹೈ, ಅಷ್ಟೇ ಹಣ್ಣುಗಳು ಅದರಲ್ಲಿ ಬಿಡುತ್ತವೆ. ಉನ್ಕಾ ಅಂತ್ ನಹಿ ಹೋತಾ, ಅವುಗಳು ಎಂದು ಕೊನೆಗೊಳ್ಳುವುದಿಲ್ಲ. ಹರ್ ಸ್ಥಿತಿ ಮೇ ಸತ್ಯ ಬೋಲ್ನೆ ಕಾ ಅಭ್ಯಾಸ ಕ್ಯೂ ಕರ್ನಾ ಚಾಹಿಯೆ, ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಸತ್ಯವನ್ನು ನುಡಿಯುವಂಥ ಅಭ್ಯಾಸವನ್ನು ಏಕೆ ಮಾಡಬೇಕು. ಹಮೇಶ ಸತ್ಯ ಕಿ ಹಿ ವಿಜಯ ಹೋತಿ ಹೈ, ಸದಾ ಸತ್ಯಕ್ಕೆ ಗೆಲುವಾಗುತ್ತದೆ. ಅಸತ್ಯ ಕಿ ನಹಿ, ಅಸತ್ಯಕ್ಕಲ್ಲ. ಸತ್ಯ ವಹ ಚಿಂಗಾರಿ ಹೈ, ಸತ್ಯವು ಆ ಕಿಡಿಯಾಗಿದೆ. ಜಿಸ್ಸೆ, ಅದರಿಂದ ಅಸತ್ಯ ಪಲ್ಬರ್ ಮೇ ಭಸ್ಮ ಹೋ ಜಾತಾ ಹೈ, ಅಸತ್ಯವೆಂಬುದು ಕ್ಷಣ ಮಾತ್ರದಲ್ಲಿ ಭಸ್ಮವಾಗುತ್ತದೆ. ಅತಃ ಹಾಗಾಗಿ ಹಮೆ ಹರ್ ಸ್ಥಿತಿ ಮೇ, ನಾವು ಪ್ರತಿಯೊಂದು ಪರಿಸ್ಥಿತಿಯಲ್ಲೇ ಸತ್ಯ ಬೋಲ್ನೆ ಕಾ ಅಭ್ಯಾಸ, ಸತ್ಯವನ್ನು ನುಡಿಯುವಂಥ ಅಭ್ಯಾಸವನ್ನು ಕರ್ನಾ ಚಾಹಿಯೆ, ಮಾಡಬೇಕು.
ಈಗ ಪೂರಕ ವಾಚನ नागरिक कर्तव्य ಇದರ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ। कार्य शिविर में किन किन कार्यक्रमों का आयोजन किया गया था? ಕಾರ್ಯ ಶಿಬಿರದಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು? कार्य शिविर में कविता वाचन, कविता रचना, नाटक प्रदर्शन, टेराकोटा गुड़िया बनाना आदि कार्यक्रमों का आयोजन किया गया था। कार्य ಶಿಬಿರದಲ್ಲಿ ಕವಿತಾ ವಾಚನ, ಕವಿತಾ ರಚನಾ, ನಾಟಕ ಪ್ರದರ್ಶನ ಹಾಗೂ ಟೇರಾಕೋಟಾ ಗುಡಿಯಾ ಬನಾನ ಅಂದರೆ ಕ್ಲೇ ಮಾಡಲಿಂಗಲ್ಲಿ ಗೊಂಬೆಗಳನ್ನು ಮಾಡುವುದು ಆದಿ ಕಾರ್ಯಕ್ರಮೋಂಕ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಯೋಜन किया गया था ಆಯೋಜಿಸಲಾಗಿತ್ತು। मीना मैडम ने छात्रों से अंत में क्या कहा? मीना मैडम रವರು ವಿದ್ಯಾರ್ಥಿಗಳಿಗೆ ಕೊನೆಯಲ್ಲಿ ಏನು ಹೇಳಿದರು? मीना मैडम ने छात्रों से कहा, मीना मैडम रವರು ವಿದ್ಯಾರ್ಥಿಗಳಿಗೆ ಹೇಳಿದರು, राष्ट्र की रक्षा के लिए ರಾಷ್ಟ್ರದ ರಕ್ಷಣೆಗಾಗಿ ಕಟಿಬದ್ಧ रहना है, ಕಟಿಬದ್ಧರಾಗಿರಬೇಕು ಅಂದರೆ ಸದಾ ಸಿದ್ಧರಾಗಿರಬೇಕು। ಸಾರ್ವಜನಿಕ ಸಂಪತ್ತಿ ಕಾ ಸಾರ್ವಜನಿಕ ಸಂಪನ್ಮೂಲಗಳನ್ನು ಸುರಕ್ಷಿತ್ ರಖನಾ ಚಾಹಿಯೆ ಸಂರಕ್ಷಣೆ ಮಾಡಬೇಕು। आज के बच्चे कल के नागरिक है, ಇಂದಿನ ಮಕ್ಕಳು ನಾಳೆಯ ನಾಗರಿಕರಾಗಿದ್ದಾರೆ। इसलिए ಹಾಗಾಗಿ अभी से ಈಗಿನಿಂದಲೇ इन कर्तव्यों का पालन करना चाहिए, ಈ ಕರ್ತವ್ಯಗಳನ್ನು ಪಾಲನೆ ಮಾಡಬೇಕು। अकुल ने मीना मैडम से क्या कहा? अकुल्नु मीना मैडಮ್ಗೆ ಏನು ಹೇಳಿದನು? अकुल ने कहा, अकुल ಹೇಳಿದನು, ಮೇಡಮ್ एक नागरिक के हैसियत से ಒಬ್ಬ ನಾಗರಿಕನಾದ್ದರಿಂದ हमें ನಾವು अपने देश के राष्ट्रध्वज ನಮ್ಮ ದೇಶದ ರಾಷ್ಟ್ರಧ್ವಜ, ರಾಷ್ಟ್ರಗಾನ, ರಾಷ್ಟ್ರಗೀತೆ, ರಾಷ್ಟ್ರೀಯ ತ್ಯೋಹಾರ ರಾಷ್ಟ್ರೀಯ ಹಬ್ಬಗಳು ಆದಿ का आदर करना चाहिए ಇತ್ಯಾದಿಗಳನ್ನು ಗೌರವಿಸಬೇಕು। सलमा ने क्या कहा? सलमाಳು ಏನು ಹೇಳಿದಳು? सलमा ने कहा, सलमाಳು ಹೇಳಿದಳು, ಪ್ರಕೃತಿ ಹಮಾರಿ ಮಾತಾ है, ಪ್ರಕೃತಿಯು ನಮ್ಮ ತಾಯಿಯಾಗಿದೆ। इसलिए ಹಾಗಾಗಿ ಹಮೇ ಪ್ರಾಕೃತಿಕ ಸಂಸಾಧನೋं का ನಾವು ಪ್ರಾಕೃತಿಕ ಸಂಪನ್ಮೂಲಗಳನ್ನು ಅಪವ್ಯಯೀಕರಣ ನಹಿ ಚಾಹಿಯೆ ಅಪವ್ಯಯ ಮಾಡುವುದನ್ನು ಮಾಡಬಾರದು। अपने पर्यावरण को ನಮ್ಮ ಪರಿಸರವನ್ನು ಸ್ವಚ್ಛ ರಖನಾ भी ಸ್ವಚ್ಛವಾಗಿಟ್ಟುಕೊಳ್ಳೋದು ಕೂಡ ಹಮಾರಾ ದಾಯಿತ್ವ है ನಮ್ಮ ಜವಾಬ್ದಾರಿಯಾಗಿದೆ। ನೀಲಿಮಾ मीना मैडम से क्या कहती है? ನೀಲಿಮಾ मीना मैडಮ್ಗೆ ಏನು ಹೇಳುತ್ತಾಳೆ? नीलिमा मीना मैडम से कहती है, नीलिमा मीना मैडಮ್ಗೆ ಹೇಳುತ್ತಾಳೆ, देश के प्रति गौरव का भाव रखना ದೇಶದ ಬಗ್ಗೆ ಗೌರವದ ಭಾವನೆಯನ್ನು ಇಡಬೇಕು। ಏವಂ ಹಾಗೂ ದೇಶ की ಏಕತಾ ದೇಶದ ಐಕ್ಯತೆ और ಅಖಂಡತಾ को ಮತ್ತು ಅಖಂಡತೆಯನ್ನು ಕಾಯಂ ರಖನಾ ಕಾಯಂ ಆಗಿಡುವುದು ಹಮಾರಾ ಕರ್ತವ್ಯ है ನಮ್ಮ ಕರ್ತವ್ಯವಾಗಿದೆ। ಅನ್ವರ್ ने मीना मैडम से क्या कहा? ಅನ್ವರ್ನು ಮೀನಾ ಮೇಡಮ್ಗೆ ಏನು ಹೇಳಿದನು? ಅನ್ವರ್ ने मीना मैडम से कहा, ಅನ್ವರ್ನು ಮೀನಾ ಮೇಡಮ್ಗೆ ಹೇಳಿದನು, समस्त देशवासियों के प्रति ಎಲ್ಲ ದೇಶವಾಸಿಗರ ಬಗ್ಗೆ ಭಾಯಿಚಾರೆ ಕಿ ಭಾವನಾ ರಖನಾ ಸಹೋದರತ್ವದ ಭಾವನೆ ಇಡಬೇಕು। और ಮತ್ತು ಜಾತಿ ಧರ್ಮ ಭಾಷಾ ಪ್ರದೇಶ ವರ್ಗ ಪರ್ ಆಧಾರಿತ ಜಾತಿ ಧರ್ಮ ಭಾಷೆ ಪ್ರದೇಶ ಮತ್ತು ವರ್ಗದ ಮೇಲೆ ಆಧಾರಿತವಾಗಿರುವಂತಹ ಸಭಿ ಭೇದ ಭಾವೋನ್ಸೆ ಎಲ್ಲ ಭೇದ ಭಾವಗಳಿಂದ ದೂರ ರಹನಾ ಚಾಹಿಯೆ ದೂರವಿರಬೇಕು। ಜಾರ್ಜ್ ने मीना मैडम से क्या कहा? ಜಾರ್ಜನು ಮೀನಾ ಮೇಡಮ್ಗೆ ಏನು ಹೇಳಿದನು? ಜಾರ್ಜ್ ने मीना मैडम से कहा, ಜಾರ್ಜನು ಮೀನಾ ಮೇಡಮ್ಗೆ ಹೇಳಿದನು, ವೈಜ್ಞಾನಿಕ ದೃಷ್ಟಿಕೋನ ವೈಜ್ಞಾನಿಕ ದೃಷ್ಟಿಕೋನ और सुधार की भावना का विकास करना भी ಮತ್ತು ಸುಧಾರಣೆಯ ಭಾವನೆಯನ್ನು ಬೆಳೆಸಿಕೊಳ್ಳುವುದು ಕೂಡ ನಾಗರಿಕ ಕರ್ತವ್ಯ ಹೋತಾ है ನಾಗರಿಕರ ಕರ್ತವ್ಯವಾಗಿದೆ। ಸ್ಟೆಲಾ ने मीना मैडम से क्या कहा? ಸ್ಟೆಲಾಳು ಮೀನಾ ಮೇಡಮ್ಗೆ ಏನು ಹೇಳಿದಳು? स्टेला ने मीना मैडम से कहा, ಸ್ಟೆಲಾಳು ಮೀನಾ ಮೇಡಮ್ಗೆ ಹೇಳಿದಳು, हमें अपनी संस्कृति ನಾವು ನಮ್ಮ ಸಂಸ್ಕೃತಿ और ಮತ್ತು ಗೌರವಶಾಲಿ ಪರಂಪರಾ का ಗೌರವಶಾಲಿ ಪರಂಪರೆಯನ್ನು सम्मान करना है ಗೌರವಿಸಬೇಕು।
ಸಂವಿಧಾನ ಕೆ ನಿಯಮೋं का पालन भी ಸಂವಿಧಾನದ ನಿಯಮಗಳ ಪಾಲನೆಯನ್ನು ಕೂಡ करना चाहिए ಮಾಡಬೇಕಾಗುತ್ತೆ. ಧನ್ಯವಾದಗಳು ಮಕ್ಕಳೇ.